ಇದೆ. ಇದೀಗ ಬೆಂಕಿ ನಂದಿಸುವ ಕಾರ್ಯದಲ್ಲಿ ತೊಡಗಿದ್ದಾರೆ ಅಗ್ನಿಶಾಮಕ ದಳದ ಸಿಬ್ಬಂದಿಯವರು. ತ್ವರಿತಗತಿಯಲ್ಲಿ ನಂದಿಸಲಿದ್ದಾರೆ. ಇದೀಗ ನೀರಿನ ಪ್ರೆಷರ್ ಪ್ರವೇಶವಾಗಿದೆ. ಇದೀಗ ತ್ವರಿತಗತಿಯಲ್ಲಿ ಬೆಂಕಿಯನ್ನ ನಂದಿಸುತ್ತಿದ್ದಾರೆ ಅಗ್ನಿಶಾಮಕ ದಳದ ಸಿಬ್ಬಂದಿಯವರು. ವೈಟಲ್ ಇನ್ಸ್ಟಾಲೇಷನ್ಸ್ ಅಂತ ಏನು ಹೇಳ್ತೀವಿ ನಾವು ಮೈಸೂರು ನಗರದಲ್ಲಿ ಎಲ್ಲೆಲ್ಲಿ ಇದೆ ಅಲ್ಲಲ್ಲಿ ಜಾಸ್ತಿ ಭದ್ರತೆಯನ್ನು ಹಾಕ್ಕೊಂಡಿದ್ವಿ. ಅದೇ ರೀತಿ ಪ್ಯಾಲೇಸ್ ಒಂದು ಜಾಸ್ತಿ ಕ್ರೌಡೆಡ್ ಏರಿಯಾ. ಸೊ ಇಲ್ಲಿ ಇವತ್ತು ನಾವು ಒಂದು ಮಾಕ್ ಡ್ರಿಲ್ಲನ್ನು ಗೌರ್ಮೆಂಟ್ ಆಫ್ ಇಂಡಿಯಾ ಆಗಲಿ ನಮ್ಮ ರಾಜ್ಯ ಸರ್ಕಾರದ ಸೂಚನೆ ಅಂತ ನಾವಿಲ್ಲಿ ಮಾಡಿದ್ದೀವಿ. ಇವತ್ತು ಮಾಕ್ ಡ್ರಿಲ್ ಅಂತಂದರೆ ಯಾವ ರೀತಿ ನಾವು ಜನನ ಒಂದು ಘಟನೆ ಆದಾಗ ಅಲ್ಲಿಂದ ಇವ್ಯಾಕ್ಯುಯೇಟ್ ಯಾವ ರೀತಿ ಮಾಡಬೇಕು, ಮತ್ತು ಅದರಲ್ಲಿ ಎಷ್ಟು ಸ್ಟೇಕ್ ಹೋಲ್ಡರ್ಸ್ ಅಂದರೆ ಎಷ್ಟು ವಿಭಾಗದ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇನ್ವಾಲ್ವ್ ಆಗಿರ್ತವೆ, ಮತ್ತು ನಮ್ಮಲ್ಲಿ ಯಾವ ರೀತಿ ಕೋಆರ್ಡಿನೇಷನ್ ಇರಬೇಕು ಅಂತ ಹೇಳಿ ಇದೊಂದು ರಿಹರ್ಸಲ್ ಥರ ಆಗಿರೋದು. ಡೆಫಿನೆಟ್ಲಿ ನಮ್ಮ ಮೈಸೂರು ನಗರದಲ್ಲಿ ಏನೇನೋ ಫೈರ್ ಫೋರ್ಸ್ ಇರ್ಬೋದು, ಹೆಲ್ತ್ ಡಿಪಾರ್ಟ್ಮೆಂಟ್ ಇರ್ಬೋದು, ರೆವೆನ್ಯೂ ಡಿಪಾರ್ಟ್ಮೆಂಟಾಗಿ ಬೇರೆ ಎನಿ ಅದರ್ ಡಿಪಾರ್ಟ್ಮೆಂಟಲ್ಲಿ ಒಂದು ಒಳ್ಳೆ ಕೋಆರ್ಡಿನೇಷನ್ ಮಾಡಿಕೊಂಡು ಒಂದು ನೋಡಲ್ ಆಫೀಸರ್ ಅಂತ ಮಾಡಿಕೊಂಡು ಇಮಿಡಿಯೇಟ್ ರೆಸ್ಪಾನ್ಸ್ ಟೀಮ್ ಅಂತ ಹೇಳಿ ನಾವೀಗ ರೆಡಿ ಇದ್ದೀವಿ. ಅದೇ ರೀತಿ ನಮ್ಮ ಬೇರೆ ಬೇರೆ ಏನು ವೈಟಲ್ ಇನ್ಸ್ಟಾಲೇಷನ್ಸ್ ಇದೆ ಮೈಸೂರು ನಗರದಲ್ಲಿ, ಚಾಮುಂಡಿ ಟೆಂಪಲ್ ಆಗಿರ್ಬೋದು, RB ಆಗಿರ್ಬೋದು, ಮತ್ತು ಸೆಂಟ್ರಲ್ ಡಿಪಾರ್ಟ್ಮೆಂಟಿಂದಿರೋ ಆಫೀಸಸ್ ಆಗಿರ್ಬೋದು, ಅದಕ್ಕೂ ಸಹ ನಾವು ಭದ್ರತೆಯನ್ನು ಹೆಚ್ಚಿದ್ದೀವಿ. ಮತ್ತು ಸಿಟಿಯಲ್ಲಿ ನಾಕಾಬಂದಿನ ಡೇ ಟು ಡೇ ಅಂದರೆ ಪ್ರತಿದಿನ ನಾಕಾಬಂದಿನ ಸಿಟಿ ಸೀಲಿಂಗ್ ಏನಂತೀವಿ ಅದನ್ನು ಮಾಡ್ಕೊಂಡಿದ್ದೀವಿ. ಪೊಲೀಸ್ ಭದ್ರತೆ ಎಲ್ಲೆಲ್ಲಿ ನಮಗೆ ಜಾಸ್ತಿ ಕಾನೂನು ಸುವ್ಯವಸ್ಥೆ ಇರ್ಬೋದು ಮತ್ತು ಸೆನ್ಸಿಟಿವ್ ಆಗಿ ನಮಗೆ ಅಟ್ಯಾಕ್ ಮಾಡ್ಬೋದು ಅಥವಾ ಅಲ್ಲಿ ಏನಾದರೂ ಇಶ್ಯೂಸ್ ಆಗ್ಬೋದು ಅಂತ ಪ್ಲೇಸಸನ್ನು ಸಹ ನಾವು ಭದ್ರತೆಯನ್ನು ಹೆಚ್ಚಿಸ್ಕೊಂಡಿದ್ದೀವಿ. ಮತ್ತು CCTV ಜಾಸ್ತಿ ಪಬ್ಲಿಕ್ ಸೇಫ್ಟಿ ಆ್ಯಕ್ಟಲ್ಲಿ ಜಾಸ್ತಿ CCTV ಪಬ್ಲಿಕ್ಕಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ ಹಾಕೋ ಅಂತ ಹೇಳಿ. ಮತ್ತು ನಮ್ಮದೇನು ಆ್ಯಪ್ ಇದೆ ನಮ್ಮ ಪೊಲೀಸ್ ಆ್ಯಪು, ಅದಕ್ಕೂ ನಾವು ಟ್ಯಾಗ್ ಮಾಡ್ಕೊಂಡಿದ್ದೀವಿ ಸೊ ದ್ಯಾಟ್ ನಮಗೆ ಈಸಿಯಾಗಿ ಡಿಟೆಕ್ಷನ್ ಆಗ್ಬೋದು ಅಂತ ಹೇಳಿ. ಪ್ರತಿಯೊಂದು ಎಲ್ಲ ಟೀಮೂ ನಮ್ಮ ಬೇರೆ ಡಿಪಾರ್ಟ್ಮೆಂಟ್ ಎಲ್ಲ ಆಲ್ ಸ್ಟೇಕ್ ಹೋಲ್ಡರ್ಸ್ ವಿ ಆರ್ ಆಲ್ ರೆಡಿ. There is a better coordination to handle any situation.